ನಮಸ್ಕಾರ. ಇತ್ತೀಚೆಗೆ ಇನ್ವೆಸ್ಟ್ಮೆಂಟ್ ಜಗತ್ತಿನಲ್ಲಿ ಒಂದು ಹೆಸರು ತುಂಬಾನೇ ಕೇಳಿ ಬರ್ತಿದೆ, ತಾಮ್ರ. ಹೌದು, ಬಂಗಾರ ಮತ್ತೆ ಬೆಳ್ಳಿ ಭರ್ಜರಿಯಾಗಿ ಏರಿದ್ಮೇಲೆ ಈಗ ಎಲ್ಲರ ಕಣ್ಣು ಈ ಕೈಗಾರಿಕಾ ಲೋಹದ ಮೇಲಿದೆ. ತಾಮ್ರವೇ ಮುಂದಿನ ಬಂಗಾರನ ಅನ್ನೋ ಪ್ರಶ್ನೆ ಎಲ್ಲರನ್ನೂ ಕಾಡ್ತಿದೆ. ಈ ಕಥೆಯಲ್ಲಿ ನಿಜವಾಗ್ಲೂ ಸತ್ವ ಇದ್ಯಾ? ಬನ್ನಿ ಇದರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ಹಾಗಾದ್ರೆ ನಿಜವಾಗ್ಲೂ ತಾಮ್ರ ಮುಂದಿನ ಬಂಗಾರ ಆಗುತ್ತಾ? ಈ ಮಾತಲ್ಲಿ ಎಷ್ಟು ಸತ್ಯವಿದೆ? ಬನ್ನಿ ಈ ಇಡೀ ಕಥೆಯ ಹಿಂದಿರೋ ಅವಕಾಶಗಳೇನು, ಹಾಗೇನೆ ಅದಕ್ಕಿಂತ ಮುಖ್ಯವಾಗಿ ರಿಸ್ಕ್ಗಳೇನು ಅಂತ ಒಂದೊಂದಾಗಿ ನೋಡೋಣ. ಇಲ್ಲಿ ಒಂದು ಕಡೆ ತಾಮ್ರದ ಬಗ್ಗೆ ಒಂದು ಅದ್ಭುತವಾದ ತುಂಬಾ ಪವರ್ಫುಲ್ ಆದ ಕಥೆ ಇದೆ. ಆದ್ರೆ ಇನ್ನೊಂದು ಕಡೆ ಅದರ ಇತಿಹಾಸ ನೋಡಿದ್ರೆ ಅದು ಸಿಕ್ಕಾಪಟ್ಟೆ ರಿಸ್ಕಿ ಮತ್ತೆ ವೊಲಟೈಲ್, ಅಂದ್ರೆ ತುಂಬಾ ಏರಿಳಿತಗಳಿಂದ ಕೂಡಿದೆ. ಸರಿ, ಹಾಗಾದ್ರೆ ಈ ಕಥೆ ಎಲ್ಲಿಂದ ಶುರುವಾಯಿತು, ನಾವು ಇಲ್ಲಿಗೆ ಹೇಗೆ ಬಂದು ತಲುಪಿದ್ವಿ ಅಂತ ನೋಡೋಣ. ನೋಡಿ, ತಾಮ್ರದ ಈ ಏರಿಕೆ ಏನಿದೆ, ಇದು ರಾತ್ರೋರಾತ್ರಿ ಆಗಿದ್ದಲ್ಲ. ಇದು ಒಂದು ದೊಡ್ಡ ಟ್ರೆಂಡಿನ ಭಾಗ ಅಷ್ಟೇ. ಅಂದ್ರೆ ನೋಡಿ, ಇದನ್ನೆಲ್ಲ ನಾವು ಬೇರೆ ಬೇರೆಯಾಗಿ ನೋಡಕ್ಕಾಗಲ್ಲ. ಬಂಗಾರ, ಬೆಳ್ಳಿ, ತಾಮ್ರ ಇವೆಲ್ಲ ಒಂದಕ್ಕೊಂದು ಕನೆಕ್ಟ್ ಆಗಿದೆ. ಇವತ್ತು ತಾಮ್ರದ ಬಗ್ಗೆ ಯಾಕಿಷ್ಟು ಮಾತು ಕೇಳಿ ಬರ್ತಿದೆ ಅಂತ ಅರ್ಥ ಮಾಡ್ಕೋಬೇಕು ಅಂದ್ರೆ ನಾವು ಮೊದಲು ಬಂಗಾರ ಮತ್ತೆ ಬೆಳ್ಳಿಯ ಕಥೆ ಏನು ಅಂತ ತಿಳ್ಕೋಬೇಕು. ಇದನ್ನೊಂದು ರಿಲೇ ರೇಸ್ ತರ ಅಂದ್ಕೊಳ್ಳಿ. ಮೊದಲು ರೇಸ್ ಶುರುವಾಗಿದ್ದು ಬಂಗಾರದಿಂದ. ಜಗತ್ತಿನಾದ್ಯಂತ ಅನಿಶ್ಚಿತತೆ, ಹಣದುಬ್ಬರದ ಭಯ ಹೆಚ್ಚಾದಾಗ ಜನ ಸೇಫ್ಟಿಗಾಗಿ ಬಂಗಾರದ ಕಡೆ ಓಡಿದ್ರು. ಬಂಗಾರದ ಬೆಲೆ ತುಂಬಾ ಜಾಸ್ತಿಯಾದಾಗ ಮುಂದಿನ ಸರದಿ ಬೆಳ್ಳಿಗೆ ಬಂತು. ಅದಕ್ಕೆ ಬಡವರ ಬಂಗಾರ ಅಂತಾನೂ ಹೇಳ್ತಾರೆ. ಜೊತೆಗೆ ಅದಕ್ಕೆ ಇಂಡಸ್ಟ್ರಿಯಲ್ ಡಿಮ್ಯಾಂಡ್ ಕೂಡ ಇದೆ. ಈಗ ಆ ರಿಲೇ ರೇಸ್ನ ಬ್ಯಾಟನ್ ತಾಮ್ರದ ಕೈಗೆ ಬಂದಿದೆ. ಯಾಕಂದ್ರೆ ಇದು ನೇರವಾಗಿ ಗ್ಲೋಬಲ್ ಗ್ರೋತ್ ಜೊತೆ ಸಂಬಂಧ ಹೊಂದಿದೆ. ಇದೇ ನೋಡಿ ಅತಿ ದೊಡ್ಡ ಬದಲಾವಣೆ. ಬಂಗಾರದಿಂದ ಬೆಳ್ಳಿಗೆ, ಅಲ್ಲಿಂದ ತಾಮ್ರಕ್ಕೆ ಬರುವಷ್ಟರಲ್ಲಿ ಇನ್ವೆಸ್ಟರ್ಸ್ ಮೈಂಡ್ಸೆಟ್ ಪೂರ್ತಿಯಾಗಿ ಚೇಂಜ್ ಆಗಿದೆ. ಸೇಫ್ಟಿಗಾಗಿ ಶುರುವಾದ ಓಟ ಈಗ ಲಾಭ ಮಾಡೋ ರೇಸ್ ಆಗಿ ಬದಲಾಗಿದೆ. ಸರಿ, ಈಗ ತಾಮ್ರದ ಮೇಲಿರೋ ಈ ಕ್ರೇಜ್ ಇದೆಯಲ್ಲ, ಅದರ ಹಿಂದಿನ ಅಸಲಿ ಕಥೆ ಏನು ಅಂತ ನೋಡೋಣ. ಇದನ್ನ ಕೇವಲ ಶಾರ್ಟ್ ಟರ್ಮ್ ಕಥೆ ಅಂತ ಯಾರೂ ನೋಡ್ತಿಲ್ಲ. ಇದೊಂದು ದಶಕಗಳ ಕಾಲ ನಡೆಯಬಹುದಾದ ಒಂದು ದೊಡ್ಡ ಬದಲಾವಣೆಯ ಕಥೆ ಅಂತ ಹೇಳಲಾಗ್ತಿದೆ. ತಾಮ್ರದ ಬೆಲೆ ಏರಿಕೆಯ ಹಿಂದೆ ಇರೋದು ಒಂದೇ ಒಂದು ಕಾರಣ: ಡಿಮ್ಯಾಂಡ್ ಮತ್ತು ಸಪ್ಲೈ ನಡುವಿನ ದೊಡ್ಡ ಅಂತರ. ಒಂದು ಕಡೆ ಎಲೆಕ್ಟ್ರಿಕ್ ಗಾಡಿಗಳು, ಸೋಲಾರ್ ಪ್ಯಾನೆಲ್ಗಳು, ಡೇಟಾ ಸೆಂಟರ್ಗಳು, ಈ ಗ್ರೀನ್ ಎನರ್ಜಿ ಮತ್ತು ಟೆಕ್ನಾಲಜಿ ಕ್ರಾಂತಿಯಿಂದ ತಾಮ್ರದ ಡಿಮ್ಯಾಂಡ್ ಹಿಂದೆಂದೂ ಇಲ್ಲದಷ್ಟು ಜಾಸ್ತಿ ಆಗ್ತಿದೆ. ಆದ್ರೆ ಇನ್ನೊಂದು ಕಡೆ ಸಪ್ಲೈ ಕಥೆ ಏನಪ್ಪಾ ಅಂದ್ರೆ ಅಲ್ಲಿ ತುಂಬಾನೇ ಪ್ರಾಬ್ಲಮ್ಸ್ ಇದೆ. ಒಂದು ಹೊಸ ಗಣಿ ಶುರು ಮಾಡೋದು ಅಂದ್ರೆ 10-15 ವರ್ಷ ಬೇಕಾಗುತ್ತೆ. ಅದಲ್ಲದೆ ಜಗತ್ತಿನ ದೊಡ್ಡ ದೊಡ್ಡ ಗಣಿಗಳಿರೋ ದೇಶಗಳಲ್ಲಿ ರಾಜಕೀಯ ಸ್ಥಿರತೆ ಇಲ್ಲ. ಈ ಡಿಮ್ಯಾಂಡ್ ಸಪ್ಲೈ ಗ್ಯಾಪ್ ಇದೆಯಲ್ಲ, ಅದೇ ಈ ಇಡೀ ಕಥೆಯ ಹೀರೋ. ಅದಕ್ಕೆ ನೋಡಿ, ಎಕ್ಸ್ಪರ್ಟ್ಸ್ ಏನಂತಾರೆ ಅಂದ್ರೆ ಇದು ಕೇವಲ 1 ಅಥವಾ 2 ವರ್ಷಗಳ ಆಟವಲ್ಲ. ಇದು ಒಂದು ದಶಕ ಅಥವಾ ಅದಕ್ಕಿಂತ ಹೆಚ್ಚು ಕಾಲ ನಡೆಯಬಹುದಾದ ಒಂದು ದೊಡ್ಡ ಸ್ಟ್ರಕ್ಚರಲ್ ಶಿಫ್ಟ್ ಅಂತ. ಸರಿ, ಇಲ್ಲಿವರೆಗೂ ಕಥೆಯ ಒಂದು ಭಾಗ ಅಂದ್ರೆ ಪಾಸಿಟಿವ್ ಸೈಡ್ ನೋಡಿದ್ವಿ. ಆದ್ರೆ ಪ್ರತಿಯೊಂದಕ್ಕೂ ಇನ್ನೊಂದು ಮುಖ ಇರುತ್ತಲ್ವಾ? ಈಗ ಸಾಮಾನ್ಯವಾಗಿ ಯಾರೋ ಮಾತಾಡ್ದ ರಿಸ್ಕ್ಗಳ ಬಗ್ಗೆ ನೋಡೋಣ. ಯಾಕಂದ್ರೆ ಯಾವುದೇ ಪಾರ್ಟಿ ಕೂಡ ಯಾವಾಗ್ಲೂ ನಡೆಯೋದಿಲ್ಲ. ಈ ರಿಸ್ಕ್ ಅಂದ್ರೆ ಏನು ಅಂತ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ಒಂದು ರಿಯಲ್ ಲೈಫ್ ಎಕ್ಸಾಂಪಲ್ ತಗೊಳ್ಳೋಣ. ಹಿಂದೂಸ್ತಾನ್ ಕಾಪರ್ ನೋಡಿ, ಒಂದು ಕಮಾಡಿಟಿ ಸ್ಟಾಕ್ ಸರಿಯಾದ ಟೈಮಲ್ಲಿ ಎಂಥ ಅದ್ಭುತವಾದ ರಿಟರ್ನ್ಸ್ ಕೊಡಬಹುದು ಅನ್ನೋದಕ್ಕೆ ಇದೇ ಸಾಕ್ಷಿ. ಈ ತರದ ಲಾಭ ನೋಡಿ ಅಲ್ವಾ ಜನ ಅಟ್ರಾಕ್ಟ್ ಆಗೋದು. ಆದ್ರೆ ಆ ಪಾರ್ಟಿ ಮುಗಿದ್ಮೇಲೆ ಏನಾಯ್ತು ನೋಡಿ. ರ್ಯಾಲಿ ಮುಗಿದ್ಮೇಲೆ ಅಷ್ಟೇ ಭಯಂಕರವಾದ ಕುಸಿತ. ಒಂದು ಸೈಕಲ್ ಎಷ್ಟು ಕ್ರೂರವಾಗಿರಬಹುದು ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾಗಿಲ್ಲ. ಮಾರ್ಕೆಟ್ನಲ್ಲಿ ಒಂದು ಮಾತು ಹೇಳ್ತಾರೆ: ಯಾವುದೇ ಮೆಟಲ್ ರ್ಯಾಲಿ ಅದರ ಟಾಪ್ನಲ್ಲಿದ್ದಾಗ, ಅಂದ್ರೆ ಗರಿಷ್ಠ ಮಟ್ಟದಲ್ಲಿದ್ದಾಗ ತುಂಬಾ ನಂಬಲರ್ಹವಾಗಿ ಕಾಣುತ್ತೆ, ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ಭಾವನೆ ಬರುತ್ತೆ. ಹೌದು, ಎಲ್ಲವೂ ಚೆನ್ನಾಗಿದೆ, ಇನ್ನೂ ಮೇಲೆ ಹೋಗುತ್ತೆ ಅನ್ನೋ ಕತೆ ಯಾವಾಗ ಶುರುವಾಗುತ್ತೋ ಅದೇ ನೋಡಿ ಅತಿ ಹೆಚ್ಚು ರಿಸ್ಕ್ ಇರೋ ಟೈಮ್. ದುರದೃಷ್ಟ ಅಂದ್ರೆ ಹೆಚ್ಚಿನ ರಿಟೇಲ್ ಇನ್ವೆಸ್ಟರ್ಸ್ ಎಂಟ್ರಿ ಕೊಡೋದೇ ಆವಾಗ. ಅಲ್ಲೇ ಸಿಕ್ಕಾಕೊಳ್ಳೋದು. ಹಾಗಾಗಿ ಮುಖ್ಯವಾಗಿ 2 ರಿಸ್ಕ್ಗಳ ಬಗ್ಗೆ ನಮ್ಗೆ ಗೊತ್ತಿರಬೇಕು. ಒಂದು ಟೈಮಿಂಗ್ ರಿಸ್ಕ್, ಅಂದ್ರೆ ಪಾರ್ಟಿ ಮುಗೀತಾ ಬಂತು ಅನ್ನೋವಾಗ ಎಂಟ್ರಿ ಕೊಡೋದು. ಇನ್ನೊಂದು ವಾಲಟಿಲಿಟಿ ರಿಸ್ಕ್. ಬೆಲೆಗಳು ಕಮ್ಮಿ ಆಗೋಕೆ ಶುರುವಾದ್ರೆ ಅದು ನಿಧಾನಕ್ಕೆ ಆಗಲ್ಲ, ಸಡನ್ ಆಗಿ ಒಂದೇ ಸರಿ ದೊಡ್ಡ ಕುಸಿತ ಕಾಣುತ್ತೆ. ನೆನ್ಪಿಡಿ, ತಾಮ್ರದ ಬೆಲೆ 10% ಬಿದ್ರೆ ಅದರ ಸ್ಟಾಕ್ಗಳು 30% ಅಥವಾ 40% ಬೀಳ್ಬಹುದು. ಸರಿ, ಇಷ್ಟೆಲ್ಲ ಅರ್ಥ ಮಾಡ್ಕೊಂಡ್ಮೇಲೆ ನಾವಿದ್ರಿಂದ ಏನ್ ಕಲ್ತ್ವಿ, ಮುಂದೆ ಏನ್ ಮಾಡ್ಬೇಕು, ಕೆಲವು ಮುಖ್ಯ ಅಂಶಗಳನ್ನ ನೋಡೋಣ. ಇಲ್ಲಿ ಎಲ್ಲರೂ ಅರ್ಥ ಮಾಡ್ಕೋಬೇಕಾದ ಅತಿ ಮುಖ್ಯವಾದ ವಿಷಯ ಅಂದ್ರೆ ತಾಮ್ರ ಅನ್ನೋದು ಒಂದು ಸೈಕಲ್. ಇದು ಮೇಲೆ ಹೋಗುತ್ತೆ ಮತ್ತೆ ಕೆಳಗೆ ಬರುತ್ತೆ.
ಇದನ್ನ ಕೊಂಡು ಮರ್ತುಬಿಡುವಂತಹ ಲಾಂಗ್ ಟರ್ಮ್ ಕಾಂಪೌಂಡರ್ ಅಲ್ವೇ ಅಲ್ಲ. ಹಾಗಾಗಿ ಇದರಲ್ಲಿ ಭಾಗವಹಿಸೋದಾದ್ರೆ ಕಂಟ್ರೋಲ್ ಇರ್ಬೇಕು. ಇದನ್ನ ಪ್ರೀತಿಸ್ಬೇಡಿ, ಮದ್ವೆ ಅಂತೂ ಖಂಡಿತ ಮಾಡ್ಕೋಬೇಡಿ. ಹಾಗಾದ್ರೆ ಸ್ಮಾರ್ಟ್ ಆಗಿ ಯೋಚನೆ ಮಾಡೋದು ಹೇಗೆ? ಮೊದಲನೆಯದಾಗಿ, ಸುಲಭವಾಗಿ ದುಡ್ಡು ಮಾಡೋ ಟೈಮ್ ಬಹುಶಃ ಮುಗ್ದಿರಬಹುದು. ಎರಡನೆಯದು, ಯಾಕೆ ಕೊಳ್ತಿದ್ದೀರಿ ಮತ್ತು ಯಾವಾಗ ಮಾರಾಟ ಮಾಡ್ತೀರಿ ಅನ್ನೋ ಬಗ್ಗೆ ಒಂದು ಕ್ಲಿಯರ್ ಪ್ಲಾನ್ ಇರಲಿ. ಮೂರನೆಯದು, ಬೇರೆಯವರೆಲ್ಲ ದುಡ್ಡು ಮಾಡ್ತಿದ್ದಾರೆ, ನಾನು ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಫೋಮೋ ಅಂದ್ರೆ ಫಿಯರ್ ಆಫ್ ಮಿಸ್ಸಿಂಗ್ ಔಟಿಂದಾಗಿ ದುಡುಕಿ ನಿರ್ಧಾರ ತೆಗೆದುಕೊಳ್ಬೇಡಿ. ನೆನ್ಪಿಡಿ, ಕೊನೆಯ 20% ಲಾಭವನ್ನ ಬಿಟ್ಟು ಬಿಡುವುದು 30% ನಷ್ಟದಲ್ಲಿ ಸಿಕ್ಕಾಕೊಳ್ಳೋದಕ್ಕಿಂತ ಎಷ್ಟೋ ವಾಸಿ. ಕೊನೆಯದಾಗಿ ಒಂದೇ ಮಾತು, ಈ ಪಾರ್ಟಿ ಖಂಡಿತ ಒಂದು ದಿನ ಮುಗಿಯುತ್ತೆ. ಅದು ಯಾವಾಗ ಅನ್ನೋದು ಮಾತ್ರ ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ಉತ್ಸಾಹದ ಜೊತೆಗೆ ಸ್ವಲ್ಪ ಎಚ್ಚರವೂ ಇರ್ಲಿ.